ಸೊ ವಿಶ್ವಾಸ್ ಅವರೇ, ಎಷ್ಟು ವಿಶ್ವಾಸ ಇದೆ ಇವತ್ತಿನ ಮ್ಯಾಚ್ ಮೇಲೆ ತಮಗೆ? ಮ್ಯಾಮ್ ಹಾರ್ಟಿಂದ ಹೇಳ್ಬೇಕಂದ್ರೆ 100% ಇದೆ. ಇಲ್ಲಿಂದ ಹೇಳ್ಬೇಕಂದ್ರೆ ಎರಡು ಟೀಮ್ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಟ್ರಾಂಗ್ ಇದೆ. ಎರಡು ಟೀಮು ಪ್ರಾಮಿಸಿಂಗ್ ಇದೆ. ನೋಡ್ಬೇಕು ಮ್ಯಾಮ್, ಕಾಯ್ಬೇಕು ಅಂತ ಹೇಳ್ತೀರಾ. ಸೊ ಸುಪ್ರೀತ್ ಅವರೇ, ಸೊ ಕ್ಯಾಪ್ಟನ್ ನ ನೋಡ್ತಾ ಇದ್ರೆ ನಾವು, ನಮ್ಮ ಕ್ಯಾಪ್ಟನ್ ಆಕ್ಚುಲಿ ಸ್ವಲ್ಪ ಕೂಲ್ ಆಗೇ ಇದ್ದಾರೆ, ಬಟ್ ನಮ್ಮ ಆಪೋನೆಂಟ್ ಕ್ಯಾಪ್ಟನ್ ಇದಾರಲ್ಲ, ಸೊ ಅವ್ರ ಕ್ಯಾಲ್ಕುಲೇಷನ್ ಏನಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನಾವು ಕ್ವಾಲಿಫೈಯರ್ 2ನಲ್ಲಿ ಬಟ್ ನಮ್ಮ ಜೊತೆ ಆಡಿದಾಗ ಕ್ವಾಲಿಫೈಯರಲ್ಲಿ ಸೋತೋಗ್ಬಿಟ್ರು, ಏನಿದು ಹಿಂಗೆ ಆಡ್ಬಿಟ್ರಲ್ಲ ಅಂತ ಅನ್ನಿಸ್ತು. ಬಟ್ ಮುಂಬೈ ಅಗೇನ್ಸ್ಟ್ ಆಡಿದಾಗ ಏನು ಗುರು ಅನ್ನೋದು ಅನಿಸಿದೆ. ಸೊ ಏನು ಹೇಳ್ತೀರಾ? ಸೊ ಆಬ್ವಿಯಸ್ಲಿ ನಾನು ಕ್ವಾಲಿಫೈಲ್ ನೋಡಬೇಕಾದ್ರೆ RCB ಮತ್ತು ಪಂಜಾಬ್ ಅವರಿದ್ದರು. ನಾನು ಮನೇಲಿ ಕುತ್ಕೊಂಡು ನೋಡಿದಾಗ ಸೊ ಎಷ್ಟು ಬೇಗ ಆಲ್ಔಟ್ ಆಗೋದ್ರಪ್ಪ ಇವರು ಅಂತ ಅನ್ನಿಸ್ತು ನನಗೆ. ಪಂಜಾಬ್ ಇಷ್ಟು ದೊಡ್ಡ ಸ್ಟ್ರಾಂಗ್ ಟೀಮು. ಮೊನ್ನೆ ಮುಂಬೈಯಲ್ಲಿ ನೋಡಿದಾಗ, ಮುಂಬೈ ಮೇಲೆ ಆಡಿದಾಗ ಬುಮ್ರಾ ಒಂದೊಂದು ಬಾಲ್ ಮಾಡ್ತಾಯಿದ್ರು, ಬರೀ ಯಾರ್ಕೆ ಹೊಡಿತಾ ಇದ್ರು ಅವರು. ಸೊ ನಾನು ನೋಡ್ತಾ ಇದ್ದೆ, ಸೊ ಏನು ಗುರು ಪಂಜಾಬ್ ಈ ಲೆವೆಲ್ಗ ಅಂತ. ಅಂದರೆ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಪಂಜಾಬಲ್ಲಿ, ಇಲ್ಲ ಅಂತಲ್ಲ. ಬಟ್ ನಮ್ಮ RCBಲಿ ಈ ವರ್ಷದ ಕ್ಯಾಪ್ಟನ್ನು ಹ್ಯಾಟ್ಸ್ ಆಫ್ ಹೇಳಬೇಕು ರಜತ್ ಪಟ್ಟಿದಾರ್ ಅವ್ರಿಗೆ. ಏನಕ್ಕೆ ಅಂತಂದರೆ ಇಷ್ಟು ವರ್ಷ ಏನು ಕ್ಯಾಪ್ಟನ್ಸಿ ಎಲ್ಲರೂ ಮಾಡ್ಕೊಂಬಂದಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಬಟ್ ಏನೋ ಗೊತ್ತಿಲ್ಲ ನಮಗೆ, ರಜತ್ ಪಟ್ಟಿದಾರ್ ಅಂದರೆ ಒಂದು ಲಕ್ಕಿ ಥರ ನಮಗೆ ಈ ವರ್ಷ. ಏನಕ್ಕೆ ಅಂದರೆ ಲಾಸ್ಟ್ ಇಯರ್ ಒಂದು 3 ಇಯರ್ಸಿಂದ ನೋಡ್ತಾ ಇದ್ದೀವಿ ರಜತ್ ಪಟ್ಟಿದಾರ್ನ. ಸೊ ಅವ್ರು ಆಡ್ತಿರೋ ಅವರು ಸ್ಟ್ರೈಕ್ಸ್ ಇರ್ಬೋದು, ಆಮೇಲೆ 6 ಹೊಡಿಯೋ ರೀತಿ ಇರ್ಬೋದು ಅವರು. ಸೊ ನಾವು ಎಲ್ಲ ಬಿಕಾಸ್ ಬೇಸಿಕಲಿ ನಾನು ಒಬ್ಬ ಕ್ರಿಕೆಟರ್ ಆಗಿ ಕೋಚಿಂಗ್ ಎಲ್ಲ ಹೋಗಿ ಮಾಡ್ಕೊಂಬಂದೆ. ಅದೇನೋ ಅಚಾನಕವಾಗಿ ಈ ಕಡೆ ಸಿಂಗಿಂಗು ಮ್ಯೂಸಿಕ್ ಅಂತ ಬಂದ್ಬಿಟ್ಟೆ. ಸೊ ಬ್ಯಾಟ್ ಹಿಡಿದಿದ್ರಾ, ಮೈಕ್ ಹಿಡಿದಿದ್ರಾ? 10th ಅಲ್ಲೇ ಸರ್ ನಿಮ್ದು ಬಾಲ್ ಹಿಡ್ಕೊಂಡು ಕುತ್ಕೊಂಡಿದ್ದೀರಾ? ಅದಕ್ಕೆ ಹಿಂಗೆ ಆಡ್ತಾ ಇದ್ದೀನಿ. ಸೊ ಅದಕ್ಕೆ ಈ ವರ್ಷ ಆಬ್ವಿಯಸ್ಲಿ ನಾನು ಇವತ್ತು ಮನೆಯಿಂದ ಬರ್ತಾನು, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ತಾಯಿ ನಾನು ಆಕ್ಚುಲಿ ಕೇಳ್ಬೇಕು ಅನ್ಕೊಂಡೆ, ನಿಮ್ಗೆ ದೈವ ಭಕ್ತಿ ಸಿಕ್ಕಾಪಟ್ಟೆ ಜಾಸ್ತಿ. ಯಾವ ದೇವ್ರಿಗೆಲ್ಲ ಬೆಳ್ಕೊ ಬಂದಿದ್ದೀರಾ? ನಮ್ಮ ಮನೆ ದೇವರು ರೇಣುಕಾ ಯಲ್ಲಮ್ಮ ತಾಯಿ, ಸೌದತ್ತಿ ರೇಣುಕಾ ಯಲ್ಲಮ್ಮ ತಾಯಿಗೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಪ್ರೇ ಮಾಡಿ, ನಾನು ಎವ್ರಿಡೇ ಪ್ರೇ ಮಾಡ್ತೀನಿ. RCB ಮ್ಯಾಚ್ ಇದ್ದಾಗಲೂ ಎವ್ರಿಡೇ ನಾನು ಪ್ರೇ ಮಾಡಿದ್ದೀನಿ. ಸೊ ಮೊನ್ನೆ ನಾನು RCB ಮ್ಯಾಚ್ ನೋಡೋಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಹೋದಾಗ್ಲೂ ಕೂಡ ಎಷ್ಟೋ ಜನ ನಮ್ಮನ್ನು ರೇಗಿಸ್ಬಿಟ್ಟಿದ್ರು ಅಲ್ಲಿ. ಸೊ ನಾವು ಅವಾಗ ಹೇಳ್ತಿದ್ವಿ, ಇವತ್ತು ಸೋತಿರ್ಬೋದು RCB ಫೈನಲ್ಸಿಗೆ ಬರ್ತಾರೆ, ಈ ವರ್ಷ ಗೆಲ್ತಾರೆ ಅಂತ ನಾನು ಹೇಳಿದ್ದೆ ಅವತ್ತು. ಸೊ ಇವತ್ತು ಫೈನಲ್ಸಿಗೆ ಬಂದಿದ್ದಾರೆ, ತುಂಬ ಖುಷಿ ಆಗುತ್ತೆ. ನನ್ನ ಮನೆ ದೇವ್ರ ತಾಯಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಸೌದತ್ತಿ ತಾಯಿಗೆ. ಸೊ ಇವತ್ತು ಆಬ್ವಿಯಸ್ಲಿ 100% ಏನೋ ನೀವು ಹೇಳ್ತಾ ಇದ್ರಿ ಮಳೆ ಅದು ಇದು ಅಂತ. ಸೊ ಮಳೆ ಬರೋದಂತೂ ದಯವಿಟ್ಟು ಬೇಡ. ಬರುತ್ತೆ ಸರ್, ರನ್ಗಳ ಮಳೆ, ಅದು RCB ಇದೆ. ರನ್ಗಳ ಮಳೆ ಬರುತ್ತೆ. ಸೊ ಅದಕ್ಕೆ ನಾನು ದೇವ್ರ ಹತ್ರ ಪ್ರೇ ಮಾಡ್ಕೊಳ್ಳೋದು. ಸೊ ಕ್ಲೈಮೇಟ್ ಎಲ್ಲ ಆರಾಮಾಗಿ ತಾಯಿ ಅರ್ಕೆ ಏನಿಲ್ಲ ಮ್ಯಾಮ್, ನಾನು ಅರ್ಕೆ ಎಲ್ಲ ಮಾಡ್ಕೊಳ್ಳೋದೇ ಇಲ್ಲ. ಏನಕ್ಕೆ ಅಂದರೆ ಕೇಳ್ಕೊತೀನಿ ದೇವ್ರನ್ನ, ಯಾಕಂದರೆ ಆ ತಾಯಿ ಶಕ್ತಿ ದೇವತೆ ಆ ತಾಯಿ. ಸೊ ನಾನು ಯಾವಾಗಲೂ ಕೇಳ್ಕೊತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ, RCBಗೆ ಈ ಸಲ ವಿನ್ ಆಗಲೇಬೇಕು ಅಂತ ಅಂದ್ಕೊಂಡು ಆಗ್ತಾರೆ. ಆಬ್ವಿಯಸ್ಲಿ 100% ಆಗ್ತಾರೆ. ನೋಡ್ತಾ ಇರಿ 12 ಗಂಟೆ ಮೇಲೆ ಯಾವ ಥರ ಸೆಲೆಬ್ರೇಷನ್ಸ್ ಇರುತ್ತೆ. ನಮ್ಮ ಮನೆ ಹತ್ರ ಈಗ ಬರ್ತಾನೆ ಮಧ್ಯಾಹ್ನ ಊಟಕ್ಕಂತ ಹೋದೆ, ಅಲ್ಲಿ ಒಂದು ಗಂಟೆ ಅನ್ಕೋತೀನಿ ಮೋಸ್ಟ್ಲಿ. ಎಲ್ರಿಗೂ ಫ್ರೀಯಾಗಿ ಊಟ ಕೊಡ್ತಿದ್ರು ಇವತ್ತು. ಫ್ರೀ ಊಟ, ಫ್ರೀ ಟೀ. ನಾಳೆ ಇವತ್ತೇನಾದ್ರು ಗೆದ್ಬಿಟ್ರೆ ಒಬ್ಬಟ್ಟು ಊಟ ಹಾಕಿಸ್ತಾ ಇದ್ದಾರೆ. ಒಬ್ಬಟ್ಟು ಬಿಡಿ ಮ್ಯಾಮ್, ಇವತ್ತು ಬಿರಿಯಾನಿ ಎಲ್ಲ. ನೀವೆಲ್ಲ ಮಾಲ್ಗಳಲ್ಲೂ ನೀವು ಹೋಗಿ ಬನ್ನಿ. ಇವತ್ತು ಎಲ್ಲಾ ಮಾಲ್ಗಳಲ್ಲೂ ಸೆಲೆಬ್ರೇಷನ್ ಇದೆ, ಎಲ್ಲಾ ಮಾಲ್ಗಳಲ್ಲೂ ಸ್ಕ್ರೀನಿಂಗ್ ಹಾಕಿದ್ದಾರೆ ಇವತ್ತು. ಎಲ್ಲಾ ಪಬ್ಸ್ ಅಲ್ಲಿ ಇರ್ಬೋದು, ಎಲ್ಲ ಕಡೆ. ಆಮೇಲೆ ಇವತ್ತು ಎಷ್ಟೋ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಬಿಡಿ. ಇವತ್ತು ಸೋಷಿಯಲ್ ಮೀಡಿಯಾ ಅಂತೂ ಗೆದ್ರೆ, ಹೇಳ್ತೀನಿ ಒಂದು ಮಾತು, ಸೋಷಿಯಲ್ ಮೀಡಿಯಾ ವೈರಲ್ ಆಗುತ್ತೆ. ಇಂಟರ್ನೆಟ್ ವರ್ಕೇ ಆಗೋದಿಲ್ಲ ಅನ್ಕೊಂತೀನಿ ಈ ವರ್ಷ. ಜಾಮ್ ಆಗ್ಬಿಡ್ಬೋದು. ಜಾಮ್ ಏನು ಅದು ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಗೆಲ್ತಾರೆ. ಜೈ RCB. ಓಕೆ.